ಡಾಕ್ಟರ್ ಟಿವಿ 9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ 9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇಂದಿನ ವೇಗದ ಜಗತ್ತಿನಲ್ಲಿ ಆರೋಗ್ಯ ಪರಿಸ್ಥಿತಿಗಳು, ಚಿಕಿತ್ಸೆಗಳು ಮತ್ತು ಜೀವನ ಶೈಲಿಯ ಆಯ್ಕೆಗಳು ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರುತ್ತಿದೆ. ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನ ಸಂರಕ್ಷಿಸೋದು ಎಂದಿಗಿಂತಲೂ ಹೆಚ್ಚು ಮುಖ್ಯವಾಗಿದೆ. ಫಲವತ್ತತೆ ಬಗ್ಗೆ ಹೆಚ್ಚುತ್ತಿರುವಂತಹ ಜಾಗೃತಿಯೊಂದಿಗೆ ಅನೇಕರು ಈಗ ಅಂಡಾಣು ಸಂಗ್ರಹಿಸುವಿಕೆ, ವೀರ್ಯ ಬ್ಯಾಂಕಿಂಗ್ ಮತ್ತು ಭ್ರೂಣ ಸಂಗ್ರಹಣೆಯಂತಹ ಆಯ್ಕೆಗಳನ್ನ ಪರಿಗಣಿಸ್ತಾ ಇದ್ದಾರೆ. ಕೇವಲ ವೈದ್ಯಕೀಯ ಕಾರಣಗಳಿಂದಾಗಿ ಅಲ್ಲ, ವೈಯಕ್ತಿಕ ಮತ್ತು ವೃತ್ತಿಪರ ಯೋಜನೆಗೂ ಸಹ. ಹಾಗಾದ್ರೆ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಯಾಕೆ ಬೇಕು? ಇದರ ಸಂಗ್ರಹಣೆಯಿಂದ ವಯಸ್ಸಾದ ಮೇಲೂ ಕೂಡ ಮಕ್ಕಳನ್ನ ಪಡಿಬಹುದಾ? ವಿಜ್ಞಾನ ಹೇಗೆ ಸಹಾಯ ಮಾಡುತ್ತೆ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಮಿಲಂತಿ ಫರ್ಟಿಲಿಟಿ ಅಂಡ್ ಬರ್ತಿಂಗ್ ಹಾಸ್ಪಿಟಲ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರಿನಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಅನು ಸದಾಶಿವ ಬಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ಡಾಕ್ಟರ್, ಈಗಿನ ಕಾಲದಲ್ಲಿ ಅಂದರೆ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋದು ಬಹಳನೇ ಮುಖ್ಯ ಆಗಿದೆ. ಅಂಥದ್ರಲ್ಲೂ ಈ ಫಲವತ್ತತೆ ವರ್ಷದಿಂದ ವರ್ಷಕ್ಕೆ ಎಲ್ಲರಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದು ರಿಸರ್ಚ್ ಹೇಳುತ್ತೆ. ಹಾಗಾದರೆ ಈ ಫಲವತ್ತತೆಯನ್ನು ನಿಜವಾಗ್ಲೂ ಸಂಗ್ರಹಿಸಿ ಇಡಬಹುದಾ? ಏನು ಡಾಕ್ಟರ್ ಹೀಗಂದ್ರೆ ಅಂತ? ಭವಿಷ್ಯಕ್ಕಾಗಿ ಫಲವತ್ತತೆ ಸಂರಕ್ಷಣೆ ಮಾಡಬಹುದು. ಅದಕ್ಕೆ ನೀವೇ ಹೇಳಿದ ಹಾಗೆ ಎರಡು ಥರದ ಕಾರಣಗಳಿರುತ್ತೆ, ವೈದ್ಯಕೀಯ ಅಥವಾ ವೈಯಕ್ತಿಕ. ವೈದ್ಯಕೀಯ ಕಾರಣಗಳು ಅಂದರೆ ಮೋಸ್ಟ್ ಕಾಮನ್ ಕ್ಯಾನ್ಸರ್. ಸೊ ಅದನ್ನು ಕ್ಯಾನ್ಸರ್ ಅಥವಾ ಆಂಕೋಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ ನಾವು ಅದನ್ನ. ಈಗ ಹೆಣ್ಮಕ್ಳಲ್ಲಿ ಹಲವಾರು ಕ್ಯಾನ್ಸರ್, ಲೈಕ್ ಬ್ರೆಸ್ಟ್ ಕ್ಯಾನ್ಸರ್, ಯೂಟ್ರಸ್, ಸರ್ವಿಕ್ಸ್, ಓವರಿ, ಲಿಂಫೋಮಾ, ಲುಕೇಮಿಯಾ. ಅದೇ ಗಂಡಸರಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಎಲ್ಲ ಬಂದಾಗ ನಾವು ಅಂಡಾಣುನೇ ತೆಗಿಬೇಕಾಗತ್ತೆ, ಬೀಜಗಳನ್ನೇ ತೆಗಿಬೇಕಾಗತ್ತೆ ಗಂಡಸರಲ್ಲಿ. ಸೊ ಆವಾಗ ಅವರಿಗೆ ಆ ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ ಮಾಡುವ ಮುನ್ನ ಸಂರಕ್ಷಣೆ ಮಾಡಿ ಇಡಬಹುದು. ಇನ್ನು ಒಂದು ಸೋಷಿಯಲ್ ಎಗ್ ಫ್ರೀಸಿಂಗ್, ಅದು ವೈಯಕ್ತಿಕ ಕಾರಣಗಳಾಗಿ ಹೆಣ್ಮಕ್ಳು ಲೇಟಾಗೆ ಮದುವೆ ಆಗ್ತಿರ್ಬೋದು, ಗಂಡು ಮಕ್ಕಳು ಲೇಟಾಗಿ ಮದುವೆ ಆಗ್ತಿರ್ಬೋದು, ಅಥವಾ ಮದುವೆ ಆಗಿದೆ ಆದರೆ ಟೈಮ್ ತಗೋತಾ ಇದ್ದಾರೆ ಮಗು ಆಗೋಕ್ಕೆ. ಆವಾಗ ಅವರು ಅಂಡಾಣು, ವೀರ್ಯಾಣು ಅಥವಾ ಭ್ರೂಣ ಸಂರಕ್ಷಣೆ ಮಾಡಿ ಕೂಡ ಇಡಬಹುದು. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಕ್ಯಾನ್ಸರ್ ಆದಂತಹ ಪೇಷಂಟ್ಸ್ಗೆ ಕೀಮೋಥೆರಪಿ ಸಂದರ್ಭದಲ್ಲಿ ಸಂಗ್ರಹಿಸಿ ಇಡಬಹುದು ಅಂತ. ಸೊ ಈ ರೀತಿ ಮಾಡೋದ್ರಿಂದ ಅಂದರೆ ಅದು ಮೇಲ್ ಮತ್ತು ಫೀಮೇಲ್ ಇಬ್ಬರಲ್ಲೂ ಯಾವ ರೀತಿ ಫರ್ಟಿಲಿಟಿ ಎಫೆಕ್ಟ್ ಆಗುತ್ತೆ? ಕ್ಯಾನ್ಸರ್ಗೆ ಒಳಗಾಗಿರುವಂಥ ಹೆಣ್ಮಕ್ಳು ಕೂಡ ಪ್ರೆಗ್ನೆಂಟ್ ಆಗಬಹುದಾ ಅನ್ನುವಂಥ? ಮುಂಚೆ ಎಲ್ಲ ಕ್ಯಾನ್ಸರ್ ಅಂದರೆ ಎಲ್ಲರಿಗೂ ಜೀವ ಭಯ. ಆ್ಯಂಡ್ ಸಾಮಾನ್ಯವಾಗಿ ಅದು ಬರ್ತಾ ಇದ್ದಿದ್ದು 50-60 ವರ್ಷ ದಾಟಿದವರಿಗೆ. ಯಾರಿಗೂ ಈ ಥರ ಫಲವತ್ತತೆ ಸಂರಕ್ಷಣೆ ಮಾಡಬೇಕು, ಮಗು ಮಾಡ್ಕೊಳ್ಬೇಕು ಅನ್ನೋ ಸಂದರ್ಭ ಇರಲೇ ಇಲ್ಲ. ಆದರೆ ಈಗ ನಾವೇ ನೋಡ್ತಿರೋ ಥರ ಕ್ಯಾನ್ಸರ್ ಕೂಡ ಬಹಳ ಜಾಸ್ತಿ ಆಗಿದೆ, ತುಂಬ ಸಣ್ಣ ವಯಸ್ಸಿನಲ್ಲಿ ಬರ್ತಾ ಇದೆ. ಆ್ಯಂಡ್ ಕ್ಯಾನ್ಸರ್ ಥೆರಪಿ, ಸರ್ಜರಿ, ಫರ್ಟಿಲಿಟಿ ಪ್ರಿಸರ್ವೇಷನ್ ಸರ್ಜರೀಸ್ ಆಗಲಿ, ಒಳ್ಳೆ ಕೀಮೋಥೆರಪಿ ಡ್ರಗ್ಸ್, ಹೈ ಆ್ಯಂಡ್ ರೇಡಿಯೋಥೆರಪಿ ಮಷೀನ್ಸ್ ಎಲ್ಲ ಬಂದಮೇಲೆ ಸಣ್ಣವರು ಕ್ಯಾನ್ಸರ್ ಬಂದರೂ ಕೂಡ ಅವ್ರ ಸರ್ವೈವಲ್ ತುಂಬ ಚೆನ್ನಾಗಿದೆ. ಅವ್ರಿಗೆ ಕ್ಯಾನ್ಸರ್ ಥೆರಪಿ ಆಗುತ್ತೆ, ಫುಲ್ ಟ್ರೀಟ್ಮೆಂಟ್ ಆಗಿಬಿಟ್ಟು ಆಮೇಲೆ ಅವರು 35 ವರ್ಷದ ಮೇಲೆ ನಾರ್ಮಲ್ಲಾಗಿ 60-70 ವರ್ಷದ ತನಕ ಬದುಕ್ತಾರೆ. ಆವಾಗ ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ, ನಾನು ಮಗು ಮಾಡ್ಕೋಬೇಕು, ನನ್ನ ಜೀವನ ನಾರ್ಮಲ್ ಆಗಿದೆ ಅಂತ. ಸೊ ಅಂಥವ್ರಿಗೆ ಕ್ಯಾನ್ಸರ್ ಬಂದಾಗ ನಾವು ಎಷ್ಟೋ ಸತಿ ಆ ಕ್ಯಾನ್ಸರ್ ಓವರಿಗೆ ಡೈರೆಕ್ಟಾಗಿ ಸ್ಪ್ರೆಡ್ ಆಗ್ತಿರ್ಬೋದು. ಸೊ ಓವರಿ ತೆಗಿಲೇಬೇಕಾಗತ್ತೆ. ಅಥವಾ ಕೀಮೋಥೆರಪಿ ಡ್ರಗ್ಸ್ನ ಕೊಟ್ಟಾಗ ಅಲ್ಲಿ ಅಂಡಾಣುಗಳು ಸತ್ತು ಹೋಗುತ್ತವೆ, ವೀರ್ಯಾಣುಗಳು ಸತ್ತು ಹೋಗುತ್ತವೆ. ಕೀಮೋಥೆರಪಿ ಕೊಡೋ ಮುನ್ನ ತೆಗೆದು ಇಟ್ಕೋಬೋದು ಅಂಡಾಣು ಅಥವಾ ವೀರ್ಯಾಣುನ. ಅದೇ ರೇಡಿಯೋಥೆರಪಿ ಕೊಟ್ಟಾಗ ಕೂಡ ನಮ್ಮ ಗಂಡಸರಲ್ಲಿ ಬೀಜ ಹಾಗೂ ಹೆಂಗಸರಲ್ಲಿ ಅಂಡಾಶಯ ಸತ್ತು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಶುರು ಮಾಡುವ ಮುನ್ನ ಈ ಪ್ರೊಸೀಜರ್ನ ಮಾಡ್ಕೋಬೇಕು. ಓಕೆ ಡಾಕ್ಟರ್, ಇನ್ನು ಅಂತಂದರೆ ಈ ಒಂದು ಫರ್ಟಿಲಿಟಿ ಪ್ರಿಸರ್ವೇಷನ್ ಅನ್ನುವಂಥದ್ದು ಯಾರಿಗೆಲ್ಲ ಅನ್ವಯಿಸುತ್ತೆ? ಅಂದರೆ ಯಾರು ಬೇಕಾದರೂ ಇದನ್ನು ಮಾಡ್ಕೊಳ್ಬಹುದಾ? ನೀವು ಹೇಳ್ದಂಗೆ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲದೆ ಬೇರೆ ಮೆಡಿಕಲ್ ಕಂಡೀಷನ್ಸ್ ಇರೋರು ಮಾಡ್ಕೊಳ್ಬಹುದಾ? ಅಥವಾ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಮತ್ತು ಇದಕ್ಕೇನು ರಿಸ್ಕ್ಸ್ ಇರೋದಿಲ್ವಾ ಅಂತ? ಕ್ಯಾನ್ಸರ್ ಗೊತ್ತಾದಾಗ ಆಂಕಾಲಜಿಸ್ಟ್, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಫರ್ಟಿಲಿಟಿ ಸೆಂಟರ್ಗೆ ಕಳಿಸ್ತಾರೆ.
ಈಗ ನಮ್ಮದೇ ಪೇರೆಂಟ್ ಕಂಪನಿಯಾದ HCG ಆಸ್ಪತ್ರೆಯಿಂದ ಎಲ್ಲ ಆಂಕಾಲಜಿಸ್ಟು ಸಣ್ಣ ವಯಸ್ಸಿನವರಿಗೆ ಕ್ಯಾನ್ಸರ್ ಬಂದಾಗ ಒಂದು ಕೌನ್ಸಿಲಿಂಗಿಗೆ ಮಿಲನ್ಗೆ ಕಳಿಸ್ತಾರೆ. ಆ್ಯಂಡ್ ನಾವಿಬ್ಬರು ಆಂಕಾಲಜಿಸ್ಟ್ ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರಾಪರಾಗಿ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಅವರು ನಮಗೆ ಎಷ್ಟು ಟೈಮ್ ಇದೆ ಅನ್ನೋದನ್ನು ನಮಗೆ ಅವರು ಹೇಳ್ತಾರೆ. ಅದೇ ಥರ ಏನು ರಿಸ್ಕ್ ಇದೆ, ನಾವು ಎಂಥ ಪ್ರೋಟೋಕಾಲ್ ಯೂಸ್ ಮಾಡಬೇಕು, ಎಂಥ ಇಂಜೆಕ್ಷನ್ ಕೊಡಬೇಕು, ಹಾರ್ಮೋನ್ ಸೆನ್ಸಿಟಿವ್ ಕ್ಯಾನ್ಸರ್ ಇದೆಯಾ, ಆ ಹಾರ್ಮೋನ್ ಏರ್ದಲ್ಲೇ ಇರೋ ಹಂಗೆ ನಾವು ಏನು ಡ್ರಗ್ಸ್ ಯೂಸ್ ಮಾಡಬೇಕು, ಎಲ್ಲ ಪ್ರೋಟೋಕಾಲು ಪ್ರತಿ ಪೇಷಂಟಿಗೆ ಸೆಪರೇಟಾಗೆ ನಾವು ಡಿಸೈನ್ ಮಾಡ್ಕೋತೀವಿ. ಈಗ ನೆನ್ನೆ ತಾನೇ ಒಂದು ಪೇಷಂಟ್ HCG ಆಸ್ಪತ್ರೆಯಿಂದ ಬಂದಿದ್ದರು. 33 ವಯಸ್ಸು, ಮದುವೆ ಆಗಿ 2 ವರ್ಷ ಆಗಿತ್ತು ಅಷ್ಟೇ. ಆ ಹುಡುಗಿಗೆ ಓವರಿ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ. ಅದು ಏನು ರ್ಯಾಂಡಮ್ಮಾಗೆ ಒಂದು ಸಣ್ಣ ನೀರುಗುಳ್ಳೆ ಅಂತ ಹೇಳಿ ಆಪ್ರೇಷನ್ ಆಗಿದೆ. ಅದು ಬಯೋಪ್ಸಿ ರಿಪೋರ್ಟಲ್ಲಿ ಕ್ಯಾನ್ಸರ್ ಅಂತ ಬಂದಿದೆ. ಸೊ ಇವಾಗ ಮತ್ತೆ ಟ್ರೀಟ್ಮೆಂಟು, ಸರ್ಜರಿ, ಕೀಮೊಥೆರಪಿ ಎಲ್ಲ ಪ್ಲ್ಯಾನ್ ಮಾಡಬೇಕು. ಅದಕ್ಕೂ ಮುನ್ನ ನಮ್ಮ ಹತ್ರ ಕಳಿಸಿದ್ರು. ಇವಾಗ ನಾವು ಎಷ್ಟು ಟೈಮ್ ಇದೆ ಅಂತ ಡಿಸ್ಕಸ್ ಮಾಡಿಕೊಂಡು ಮೊಟ್ಟೆ ಫ್ರೀಸ್ ಮಾಡೋದಾ, ಭ್ರೂಣ ಫ್ರೀಸ್ ಮಾಡೋದಾ, ಅಥವಾ ಇನ್ನೂ 2 ಮೆಥಡ್ಸು ಅಂತ ಅಂದರೆ ಒವೇರಿಯನ್ ಟಿಶ್ಯೂ ಕ್ರಯೋಪ್ರಿಸರ್ವೇಷನ್ ಅಥವಾ ಒವೇರಿಯನ್ ಟ್ರಾನ್ಸ್ಪೊಸಿಷನ್. ಮೊಟ್ಟೆ ಅಥವಾ ಭ್ರೂಣ ಫ್ರೀಸ್ ಮಾಡೋದಕ್ಕೆ ಅವರು ಆಗಲೇ ಒಂದು ಋತುಚಕ್ರ ಶುರುವಾಗಿದೆ, ಪ್ಯೂಬರ್ಟಿ ಅಟೇನ್ ಆದಮೇಲೆ ಇವನ್ ಮಾಡ್ಕೋಬೋದು. ಪಾರ್ಟ್ನರ್ ಇದ್ದಾರೆ ಅಂದರೆ ಭ್ರೂಣ ಫ್ರೀಸ್ ಮಾಡೋದು ಫಸ್ಟ್ ಚಾಯ್ಸ್. ಅದಕ್ಕೆ 10 ರಿಂದ 15 ದಿನ ಟೈಮ್ ಬೇಕಾಗತ್ತೆ. ಇಲ್ಲ ಇನ್ನು ಅನ್ಮ್ಯಾರಿಡು ಅಂದಾಗ ಬರೀ ಮೊಟ್ಟೆ ಫ್ರೀಸ್ ಮಾಡಿ ಇಟ್ಕೋತೀವಿ, ಅದಕ್ಕೂ 10 ರಿಂದ 15 ದಿನ ಟೈಮ್ ಬೇಕಾಗತ್ತೆ. ಅದೇ ಇನ್ನು ಋತುಚಕ್ರ ಅಟೇನ್ ಆಗಿಲ್ಲ, ಪ್ರೀ ಪ್ಯೂಬರ್ಟಲ್ ಫೀಮೇಲ್ಸ್ ಆ್ಯಂಡ್ ಮೇಲ್ಸ್ ಇದ್ದಾಗ ಅವರಿಗೆ ಒವೇರಿಯನ್ ಟಿಶ್ಯೂನೇ ತೆಗೆದು ಫ್ರೀಸ್ ಮಾಡಿ ಇಟ್ಕೋತೀವಿ. ಅಥವಾ ಒವೇರಿಯನ್ ಟ್ರಾನ್ಸ್ಪೊಸಿಷನ್ ಅಂದರೆ ಈಗ ಸರ್ವೈಕಲ್ ಕ್ಯಾನ್ಸರ್ ಬಂದಿರ್ಬೋದು ಸಣ್ಣ ವಯಸ್ಸಲ್ಲಿ, ಅವರಿಗೆ ಪೆಲ್ವಿಕ್ ರೇಡಿಯೋಥೆರಪಿ ಕೊಡ್ತಾರೆ. ಅಂದರೆ ಆವಾಗ ಅಲ್ಲಿ ಅಂಡಾಶಯ ಸತ್ತು ಹೋಗುತ್ತೆ. ಅದನ್ನು ಪೆಲ್ವಿಸ್ ಕಿಬ್ಬೊಟ್ಟೆಯಿಂದ ತೆಗೆದು ಮೇಲ್ಹೊಟ್ಟೆಗೆ ಅಥವಾ ಕೈ ಜಾಗದಲ್ಲಿ ಒವೇರಿಯನ್ ಟಿಶ್ಯೂನ ಟ್ರಾನ್ಸ್ಪೊಸಿಷನ್ ಮಾಡ್ತಾರೆ. ಈ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಆಮೇಲೆ ನಾವು ಫರ್ಟಿಲಿಟಿನ ಅವರಿಗೆ ಮಾಡಿಕೊಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಅಂಡಾಣು ಆಗಿರ್ಬೋದು ಅಥವಾ ವೀರ್ಯಾಣು ಈ ರೀತಿ ಪ್ರಿಸರ್ವ್ ಮಾಡಿಟ್ಟಾಗ ಎಷ್ಟು ವರ್ಷಗಳ ಕಾಲ ಅದನ್ನು ಇಡ್ಬೋದು? ಮತ್ತು ಅದರ ಎಫೆಕ್ಟಿವ್ನೆಸ್ ಏನಾದರೂ ಕಡಿಮೆ ಆಗುತ್ತಾ ವರ್ಷದಿಂದ ವರ್ಷಕ್ಕೆ? ಏನು ಪ್ರೊಸೀಜರ್ ಇರುತ್ತೆ ಅಂತ? ಈಗ ನಮಗೆ ART ಲಾ, ನಮ್ಮ ಇಂಡಿಯನ್ ಲಾ ಪ್ರಕಾರ 10 years ಅಲೌಡ್ ಇದು ಯಾವುದನ್ನೇ ಫ್ರೀಸ್ ಮಾಡೋದಕ್ಕೆ. ಅದೇ ನಾವು ಪ್ರೀ ಪ್ಯೂಬರ್ಟಲ್ಸ್ ತುಂಬ ಸಣ್ಣ ವಯಸ್ಸಿನವರಿಗೆ ಒವೇರಿಯನ್ ಟಿಶ್ಯೂ ಅಥವಾ ಮೊಟ್ಟೆ ಎಲ್ಲ ಫ್ರೀಸ್ ಮಾಡಿದ್ದೀವಿ ಅಂದರೆ ಅದನ್ನು 20 ವರ್ಷದ ತನಕನೂ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸಲ್ಲಿ ಮಾಡಬಹುದು. ಇಲ್ಲಿವರೆಗೂ ನಮ್ಮ ಹತ್ರ 10 ವರ್ಷದವರೆಗೂ ಫ್ರೀಸ್ ಆಗಿರೋ ಮೊಟ್ಟೆ ಆಗಲಿ, ಭ್ರೂಣಗಳಾಗಲಿ, ವೀರ್ಯಾಣುಗಳಾಗಲಿ ಅದರ ಸೇಫ್ಟಿ ಡೇಟಾ ಇದೆ. ಬಹಳಷ್ಟು ವರ್ಷಗಳಿಂದ ಇದನ್ನ ಆಲ್ರೆಡಿ ಮಾಡ್ಕೋತಾ ಬಂದಿದ್ದೀವಿ. ಆ್ಯಂಡ್ ಅದ್ರದ್ದು ಲಾಂಗ್ ಟರ್ಮ್ ಎಫೆಕ್ಟು ಮಕ್ಕಳು ಆದಾಗ ಅವ್ರು ದೊಡ್ಡವರಾದ್ಮೇಲೆ ಏನಾದರೂ ಇದೆಯಾ, ನ್ಯೂರೋ ಡೆವಲಪ್ಮೆಂಟಲ್ ಡಿಫೆಕ್ಟ್ ಇದೆಯಾ, ಅದರಿಂದ ಅನಾಮಲಿ ರೇಟ್ ಏನಾದರೂ ಇನ್ಕ್ರೀಸ್ ಆಗುತ್ತಾ ಅನ್ನೋದು ಎಲ್ಲದೂ ಆಲ್ರೆಡಿ ಸ್ಟಡೀಸ್ ಪಬ್ಲಿಷ್ ಆಗಿದೆ. ಸೇಫ್ಟಿ ಪ್ರೊಫೈಲ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಓಕೆ ಡಾಕ್ಟರ್, ಇನ್ನು ಅಂದರೆ ಈ ಒಂದು ಪ್ರೊಸೀಜರ್ ಆದಮೇಲೆ ಇಟ್ಸ್ ಆಲ್ಮೋಸ್ಟ್ ಎಕ್ಸ್ಟರ್ನಲಿ ಅದನ್ನು ಫ್ರೀಸ್ ಮಾಡಿ ಇಡೋದ್ರಿಂದ ಇದು ದೇಹದ ಮೇಲೆ ಏನಾದರೂ ಚೇಂಜಸ್ ಆಗುತ್ತಾ? ಅಂದರೆ ಬೇರೆ ರೀತಿ ಹೆಲ್ತ್ ಪ್ರಾಬ್ಲಮ್ಸ್ ಬರ್ಬೋದಾ, ಅಥವಾ ಯಾವ ರೀತಿ ಕೇರ್ ತಗೊಳ್ಬೇಕು ಈ ಪ್ರೊಸೀಜರ್ ಆದ ನಂತರ ಅಂತ? ಪ್ರೊಸೀಜರ್, ಈ ಟ್ರೀಟ್ಮೆಂಟ್ ಏನಿದೆ ನಾವು ಮೆಡಿಸಿನ್ಸ್ ಕೊಡೋ ತನಕ ಮಾತ್ರ ಅದರ ಎಫೆಕ್ಟು. ಅದಾದಮೇಲೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನೂ ಇಲ್ಲ. ನಾವೇನು ಹಾರ್ಮೋನ್ ಇಂಜೆಕ್ಷನ್ FSH LH ಹಾರ್ಮೋನ್ಸ್ ಕೊಡ್ತೀವಿ ಅದು ನಮ್ಮ ಬ್ರೈನಿಂದ ನ್ಯಾಚುರಲ್ಲಾಗೆ ಸಿಕ್ರೀಟ್ ಆಗೋದು ಅಂಡಾಣು ಡೆವಲಪ್ ಆಗೋಕ್ಕೆ. ಆದರೆ ನಾವು ಜಾಸ್ತಿ ಅಂಡಾಣು ಒಟ್ಟಿಗೆ ಡೆವಲಪ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹೈ ಡೋಸ್ FSH LH ಇಂಜೆಕ್ಷನ್ ಡೈಲಿ ಇಂಜೆಕ್ಷನ್ ಮೂಲಕ ಕೊಡ್ತೀವಿ. ಆ ಇಂಜೆಕ್ಷನ್ ತೊಗೊಳೋ ಟೈಮಲ್ಲಿ ಒಂದು ಸ್ವಲ್ಪ ಪೇಯ್ನ್ ಆಗೋದು ಬಿಟ್ಟರೆ ಅವರಿಗೆ ಬೇರೆ ಏನೂ ಗೊತ್ತಾಗಲ್ಲ. ಅವರ ದಿನಚರಿಗಳು, ಡೈಲಿ ಆ್ಯಕ್ಟಿವಿಟೀಸ್ ನಾರ್ಮಲ್ಲಾಗೆ ಕಂಟಿನ್ಯೂ ಆಗುತ್ತೆ. ಯಾವುದೇ ಥರದ ರೆಸ್ಟ್ ಅಗತ್ಯ ಇರಲ್ಲ. ಓಕೆ ಡಾಕ್ಟರ್, ಏನು ಈ ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಅಂದರೆ ಏನು? ಅಂದರೆ ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ? ಇದು ಸೇಮ್ ಅಥವಾ ಯಾವ ರೀತಿ ವ್ಯತ್ಯಾಸ ಇದೆ ಅಂತ? ಫಲವತ್ತತೆ ಸಂರಕ್ಷಣೆಯಲ್ಲಿ ಇದು ಒಂದು ರೀತಿ. ಸೋಷಿಯಲ್ ಎಗ್ ಫ್ರೀಸಿಂಗ್ ಅನ್ನೋದು ನ್ಯೂ ಕಾನ್ಸೆಪ್ಟ್. ಯಾಕೆಂದರೆ ಇವಾಗ ಹೆಣ್ಮಕ್ಳು ಲೇಟಾಗಿ ಮದುವೆ ಆಗ್ತಾ ಇದ್ದಾರೆ, ಮಕ್ಕಳನ್ನ ಲೇಟಾಗೆ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಆದರೆ ಎಲ್ಲರಿಗೂ ಗೊತ್ತಿರಲ್ಲ. ಈಗ ಹೆಣ್ಮಕ್ಳು 35 ವಯಸ್ಸು ದಾಟಿದ್ರೆ, ಗಂಡು ಮಕ್ಕಳು 40 ವಯಸ್ಸು ದಾಟಿದ್ರೆ ಅಂಡಾಶಯದಲ್ಲಿರೋ ಮೊಟ್ಟೆಗಳು ಹುಳುಕಾಗ್ತವೆ, ಖಾಲಿ ಆಗ್ತವೆ. ಆ್ಯಂಡ್ ನಾವು ಇಂಡಿಯನ್ ಎತ್ನಿಸಿಟಿ ವೆಸ್ಟರ್ನ್ ಎತ್ನಿಸಿಟಿಗೆ ಭಾಳ ಡಿಫ್ರೆನ್ಸ್ ಇದೆ. ಅವರು 40-45 ವರ್ಷದ ತನಕ ನ್ಯಾಚುರಲ್ಲಾಗೆ ಪ್ರೆಗ್ನೆಂಟ್ ಆಗ್ತಾರೆ. ಆದರೆ ಇಂಡಿಯನ್ಸಲ್ಲಿ 35 ವರ್ಷ ದಾಟಿದ ಮೇಲೆ ಆಗೋದು ಬಹಳ ಕಷ್ಟ. ಸೊ ಹಾಗಾಗಿ ಸೋಷಿಯಲ್ ಎಗ್ ಫ್ರೀಸಿಂಗು ಹೆಣ್ಮಕ್ಳು ಇನ್ನೂ ಮದುವೆ ಆಗಿಲ್ಲ, 30 ದಾಟ್ತಾ ಇದ್ದಾರೆ, ಅಥವಾ
ಮಗು ಈಗಲೇ ಬೇಡ, ನನ್ನ ಕರಿಯರ್ ಸೆಟಲ್ ಮಾಡ್ಕೋಬೇಕು, ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು, ಮನೇಲಿ ಏನೋ ಪ್ರಾಬ್ಲಮ್ಸ್ ಇದೆ, ನಾವಿನ್ನೂ ಡಿಸೈಡ್ ಮಾಡಿಲ್ಲ, ಇಂಥದ್ದೆಲ್ಲ ಇದ್ದಾಗ ಸೋಷಿಯಲ್ ಎಗ್ ಫ್ರೀಸಿಂಗ್ ಆರ್ ಸೋಷಿಯಲ್ ಎಂಬ್ರಿಯೋ ಫ್ರೀಸಿಂಗ್ ಅಂತ ಮಾಡಿಡಬಹುದು. ಓಕೆ ಡಾಕ್ಟರ್, ಇನ್ನು ನೀವು ಹೇಳ್ತಾ ಇದ್ರಿ ಅಂದರೆ ಈ ಒಂದು ಪ್ರೊಸೀಜರ್ ಇಷ್ಟು ಈಸಿ ಆದರೆ ತುಂಬ ಜನಕ್ಕೆ ಇವಾಗ ಕರಿಯರ್ ಮತ್ತೊಂದು ಕಾರಣಗಳಿಗೆ ಇದನ್ನು ಪ್ರಿಫರ್ ಮಾಡಬಹುದು ಅನ್ನೋದಾದರೆ, ಸೊ ಇದಕ್ಕೆ ಏನಾದರೂ ಲೀಗಲಿ ಯಾವುದೆಲ್ಲ ಅವಾಯ್ಡ್ ಮಾಡಬೇಕು ಅಥವಾ ಯಾವುದಕ್ಕೆಲ್ಲ ಅಲೌಡ್ ಇದೆ ಅಂತ ಹೇಳ್ಬೋದಾ? ಅಂದರೆ ಎಷ್ಟು ವರ್ಷ ಅಥವಾ ಮ್ಯಾರಿಡ್ ಅನ್ಮ್ಯಾರಿಡ್ ಆ ಥರ ಏನಾದರೂ ರೂಲ್ಸ್ ಇದೆಯಾ ಡಾಕ್ಟರ್? ಮ್ಯಾರಿಡ್ ಫಿಮೇಲ್ಸ್, ಅನ್ಮ್ಯಾರಿಡ್ ಫಿಮೇಲ್ಸ್, ಮ್ಯಾರಿಡ್ ಆ್ಯಂಡ್ ಅನ್ಮ್ಯಾರಿಡ್ ಮೇಲ್ಸ್ ಇಬ್ಬರೂ ಮಾಡ್ಬೋದು, ಲೀಗಲಿ ಅಲೌಡ್. ಅದು ಅಲ್ಲದೆ ಇವಾಗ ಬಹಳಷ್ಟು ಸಿಚುಯೇಷನ್ಸಲ್ಲಿ ಸೆಕ್ಸ್ ರೀಅಸೈನ್ಮೆಂಟ್ ಸರ್ಜರೀಸ್ ಬಹಳ ನಡೀತಾ ಇದೆ. ಅಂದರೆ ಗಂಡಸರು ಹೆಂಗಸರಾಗಿ ಕನ್ವರ್ಟ್ ಆಗೋದು, ಹೆಂಗಸರು ಗಂಡಸರಾಗಿ ಫುಲ್ ಬಾಡಿ ಸರ್ಜರಿ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಳೋದು. ಸೊ ಅದನ್ನು ಮಾಡೋ ಮುಂಚೆ ಈಗ ಹುಡುಗಿಯಾಗಿ ಕನ್ವರ್ಟ್ ಆಗ್ತಿದ್ದಾನೆ ಅಂದರೆ ವೀರ್ಯಾಣುನ ಫ್ರೀಸ್ ಮಾಡಿ ಇಡಬಹುದು. ಲೀಗಲಿ ಅಲೌಡ್, ಮೆಡಿಕಲಿ ಅಲೌಡ್. ಅದನ್ನು 10 ವರ್ಷದ ತನಕ ಫ್ರೀಸ್ ಆಗಿರುತ್ತೆ. 10 ವರ್ಷದ ಮೇಲೂ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಸೇಫ್ಟಿಯಾಗಿ ಅಲೋ ಮಾಡ್ಬೋದು. ಈಗ ಭ್ರೂಣ ಸಂಕೀರ್ಣ ಮಾಡಿದಾಗ 10 ವರ್ಷದ ತನಕ ನಿಯರ್ 100% ಸರ್ವೈವಲ್ ಆ್ಯಂಡ್ ಕ್ವಾಲಿಟಿ ಮೇಂಟೆನೆನ್ಸ್ ಅಚೀವ್ ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಆ್ಯಂಡ್ ಅದೇ ಎಗ್ ಪ್ರಿಸರ್ವ್ ಮಾಡಿ ಇಟ್ಟಾಗ ಸರ್ವೈವಲ್ ರೇಟ್ ಕ್ಲೋಸ್ ಟು 90% ಇದೆ. ಅದು 100% ಅಲ್ಲ. ಸೊ ಫಸ್ಟ್ ಇಂಟೆನ್ಷನ್ ಭ್ರೂಣ ಸಂಕೀರ್ಣ ಆಗಿರಬೇಕು. ಅದಾಗ್ತಾ ಇಲ್ಲ ಅಂದಾಗ ಮೊಟ್ಟೆ ಅಥವಾ ವೀರ್ಯಾಣು ಸಂಕೀರ್ಣ ಆಗಿರಬೇಕು. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಮಲ್ಲಿಗೆಮ್ಮ ಅಂತ ಕನಕಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಅಮ್ಮ. ಮೇಡಮ್ ನಮಸ್ತೆ. ಮತ್ತೆ ಆಗಿ 10 ವರ್ಷ ಮಕ್ಕಳಿಲ್ಲ ಮೇಡಮ್. ನೀವು ತೋರಿಸ್ಕೊಂಡಿದ್ದೀರಾ ಯಾಕಾಗಿಲ್ಲ ಅಂತ? ತೋರಿಸಿದ್ವಿ ಮೇಡಮ್. ಮಂಡ್ಯದಲ್ಲಿ ಒಂದ್ಸರಿ ತೋರಿಸಿದ್ದು ಪ್ರೈವೇಟ್ ಆಗಿ. ಅವ್ರಿಗೆ ಏನು ಹೇಳಿಲ್ಲ, ನಮ್ ಮಾತ್ರ ಟೆಸ್ಟ್ ಮಾಡಿದ್ರು. ನಮ್ಮ ಯಜಮಾನಿಗೆ ಏನೋ ಟೆಸ್ಟಿಂಗು ಕೊಡ್ತಿಲ್ಲ, ಏನಿಲ್ಲ ಮೇಡಮ್. ನಿಮ್ಮ ವಯಸ್ಸು ಏನಮ್ಮ? ನಮ್ದು 38 ವರ್ಷ ಮೇಡಮ್. ಸೊ ನಾನು ಈಗ ತಾನೇ ಹೇಳ್ತಾ ಇರೋ ಥರ 35 ದಾಟಿದ ಮೇಲೆ ಮೊಟ್ಟೆಗಳು ಹುಳುಕಾಗ್ತವೆ, ಮೊಟ್ಟೆಗಳು ಖಾಲಿ ಆಗ್ತವೆ. ಅದೆಲ್ಲ ಮುಗಿದ ಮೇಲೆ ಯಾವುದೇ IVF ಸೆಂಟರ್ಗೆ ಹೋದರೂ ಕೂಡ ಮೊಟ್ಟೆಗಳು ಇರಲ್ಲ. IVF ಮಾಡಿ ಭ್ರೂಣ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ನೀವು ಈಗ ನಿಮ್ಮ ಟೆಸ್ಟಿಂಗ್ ಎಷ್ಟು ಅಗತ್ಯನೋ ಹಾಗೆ ನಿಮ್ಮ ಗಂಡನ ಟೆಸ್ಟಿಂಗ್ ಕೂಡ ಅತ್ಯಗತ್ಯ. ವೀರ್ಯಾಣು ಪರೀಕ್ಷೆ ಆಗಬೇಕು. ಈಗ ಪ್ರೆಗ್ನೆನ್ಸಿ ಆಗೋದಕ್ಕೆ ಹೆಂಗಸರಲ್ಲಿ 3 ಟೆಸ್ಟಿಂಗ್ ನಡೆಯುತ್ತೆ. ಗರ್ಭಸಂಚಿ, ಪದರ, ಗರ್ಭನಾಳಗಳು, ಫ್ಯಾಲೋಪಿಯನ್ ಟ್ಯೂಬ್ ಟೆಸ್ಟಿಂಗು, ಮತ್ತು ಅಂಡಾಶಯದಲ್ಲಿ ಮೊಟ್ಟೆ ಎಷ್ಟಿದೆ ಹೇಗಿದೆ ಅನ್ನೋದು. ಹಾಗೆ ವೀರ್ಯಾಣು ಟೆಸ್ಟಿಂಗು ಮಾಡಿಸ್ಕೋಬೇಕು. ನೀವು IVF ಸೆಂಟರ್ಗೆ ಹೋಗಿ ಕಂಪ್ಲೀಟಾಗಿ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಬೇಗ ಮುಂದುವರಿಬೇಕು. ಎಸ್, ಧನ್ಯವಾದ ಮಲ್ಲಿಗೆಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈ ರೀತಿಯಾಗಿ 38-40 ವಯಸ್ಸಾದರೂ ಮಕ್ಕಳಾಗಿರೋದಿಲ್ಲ. ಸೊ ಈ ರೀತಿಯಾಗಿ ಅಂದರೆ ಮುಂಚೆನೇ ಇದನ್ನು ಪ್ಲ್ಯಾನ್ ಮಾಡಿದರೆ, ಎಗ್ ಪ್ರಿಸರ್ವೇಷನ್ ಎಲ್ಲ ಮಾಡಿದರೆ, ಸೊ ಎಷ್ಟು ವರ್ಷಗಳ ಕಾಲ ಅದನ್ನು ಯೂಸ್ ಮಾಡ್ಬೋದು? ನೀವು ಅಂದರೆ ಆವಾಗಲೇ ಹೇಳ್ತಾ ಇದ್ರಿ, ಬಟ್ ಅದು ಹೆಲ್ತ್ ಮೇಲೆ ಏನೂ ಎಫೆಕ್ಟ್ ಆಗೋದಿಲ್ವಾ? ಈಗ ನೀವು ಹೇಳ್ದಂಗೆ ಬೇರೆ ರೀತಿ ಹೆಣ್ಮಕ್ಳಿಗೆ ಬಾಡಿಯಲ್ಲೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಸೊ 40-45ವರೆಗೂ 20-25 ಇಯರ್ಸಲ್ಲಿ ಪ್ರಿಸರ್ವ್ ಮಾಡಿಟ್ಟಿರುವಂಥ ಎಗ್ಗನ್ನು ಯೂಸ್ ಮಾಡಬಹುದಾ ಅಂತ? ಸಾಮಾನ್ಯವಾಗಿ ನಾವು ಇಲ್ಲಿವರೆಗೂ ಮೋಸ್ಟ್ ಕಾಮನ್ ಸಿಚುಯೇಷನ್ಸ್ ಮ್ಯಾಕ್ಸಿಮಮ್ 10 ಇಯರ್ಸ್ ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಅವರು ಸಾಮಾನ್ಯ ಮಾಡಿದರೆ 25-35 ಒಳಗೆ ಫ್ರೀಸ್ ಮಾಡಿಡ್ತಾರೆ. ಅದನ್ನು 45 ಒಳಗೆ ಯೂಸ್ ಮಾಡ್ಕೋತಾರೆ. ನಮ್ಮ ಲಾ ಪ್ರಕಾರ 50 ವರ್ಷದ ಮೇಲೆ ಹೆಂಗಸರು ದಾಟಿದ್ರೆ, ಗಂಡಸರು 55 ದಾಟಿದ್ರೆ ನಾವು ಅವರಿಗೆ ಯಾವುದೇ ಥರದ ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೊಡಂಗಿಲ್ಲ. ಸೊ ಅದನ್ನು ಆ್ಯಂಡ್ ಸೇಫ್ಟಿ ಪ್ರೊಫೈಲ್ ಪ್ರಕಾರ ಅಪ್ ಟು 45, ಇವಾಗಲೇ 40-45 ಇಯರ್ಸ್ ಆದರೂ ಅಂದರೆ ಹೆಂಗಸರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗೋಗ್ತಾರೆ. BP ಬಂದಿರ್ಬೋದು, ಶುಗರ್ ಬಂದಿರ್ಬೋದು, ತೀರಾ ದಪ್ಪ ಇರಬಹುದು, ಹಾರ್ಟ್ ಇಶ್ಯೂಸ್ ಶುರುವಾಗಿರ್ಬೋದು. ಸೊ ಪ್ರೆಗ್ನೆನ್ಸಿ ಅನ್ನೋದೇ ಒಂದು ದೊಡ್ಡ ಸಂಕಟ ಆಗೋಗುತ್ತೆ. ಸೊ ಆದಷ್ಟು ಆ 35-40ರಲ್ಲಿ ಅದನ್ನೆಲ್ಲ ಡಿಸೈಡ್ ಮಾಡ್ಕೋಬೇಕು. ಈಗಾಗಲೇ ಡಿಂಕ್ ಲೈಫ್ ಸ್ಟೈಲ್ ಅಂತ ಇದೆ. ಈ ಕೆಲವೊಬ್ಬರು 25-35ರಲ್ಲಿ ದಂಪತಿಗಳು ಡಿಸೈಡ್ ಮಾಡಲ್ಲ, ಮಕ್ಕಳು ಬೇಡವೇ ಬೇಡ ಅನ್ಕೋತಾರೆ. ಆದರೆ ಆಮೇಲೆ ನಾವೆಲ್ಲರೂ ಇವಾಲ್ವ್ ಆಗ್ತಾನೆ ಇರ್ತೀವಿ, ನಮ್ಮ ಥಿಂಕಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ, ಆಮೇಲೆ ಬೇಕು ಅಂತ ಅನಿಸುತ್ತೆ. ಇಂಥವ್ರು 100% ಶ್ಯೂರಿಟಿ ಇಲ್ದಲ್ಲೇ ಇರುವಾಗ ಫ್ರೀಸ್ ಮಾಡ್ಕೋಬೇಕು. 10 ವರ್ಷದಲ್ಲಿ ಅದನ್ನ ಯೂಸ್ ಮಾಡಬೇಕು. ಆವಾಗ ಅವ್ರ ಹೆಲ್ತು ಚೆನ್ನಾಗಿರುತ್ತೆ. ಈಗ ಮಕ್ಕಳು ಮಾಡ್ಕೊಳೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ನಾವು
ಇರಬೇಕು ತಂದೆ ತಾಯಿಯಾಗೆ, ಅವರು ಕೂಡ ಸೆಟ್ಲ್ ಆಗಬೇಕು ಲೈಫು. ಸೊ ಆದಷ್ಟು 45 ಒಳಗೆ ಇದನ್ನೆಲ್ಲ ಮುಗಿಸ್ಕೋಬೇಕು. ಕರೆಕ್ಟ್ ಡಾಕ್ಟರ್. ಇನ್ನು ಇದಕ್ಕೆ ಮೆನೋಪಾಸ್ಗೂ ಇದಕ್ಕೇನು ಸಂಬಂಧ ಇದೆ ಅಂದರೆ ತುಂಬ ಜನಕ್ಕೆ 40 ಅಥವಾ 45ಗಷ್ಟೇ ಮೆನೋಪಾಸ್ ಆಗ್ತಾ ಇರುತ್ತೆ. ಸೊ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದಾ? ಮೆನೋಪಾಸ್ ಪಾತ್ರ ಏನಿದ್ರಲ್ಲಿ ಅಂತ? ಮೆನೋಪಾಸ್ ನಾರ್ಮಲಾಗೆ ಭಾರತದ ಮಹಿಳೆಯರಲ್ಲಿ 45ರಿಂದ 52 ವರ್ಷದಲ್ಲಿ ಆಗುತ್ತೆ. ಅದೇ ಪ್ರೀಮೆಚ್ಯೂರ್ ಮೆನೋಪಾಸ್ ಅಂತಲೂ ಆಗುತ್ತೆ. ಅದು 40 ವರ್ಷದ ಒಳಗಿನವ್ರಿಗೆ ಆಗುತ್ತೆ. ಮೊಟ್ಟೆ ಖಾಲಿ ಆಗೋಗುತ್ತೆ, ಪೀರಿಯಡ್ಸ್ ಬರೋದಿಲ್ಲ. ಸೊ ಅವ್ರು ಫ್ರೀಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ, ಈಗ ನಾನು ಯಾವುದಾದ್ರೂ ಪೇಷಂಟಿಗೆ 32 ವಯಸ್ಸಿಗೆ ಭ್ರೂಣ ಫ್ರೀಸ್ ಮಾಡಿ ಇಟ್ಟೆ ಅಂದರೆ ಅದು ಆ ಏಜಲ್ಲೇ ಇದೆ. ಸೊ ಆ ಮೊಟ್ಟೆಗೆ 32 ವಯಸ್ಸು ನಾವು ಅಲ್ಲೇ ಫ್ರೀಸ್ ಮಾಡಿದ್ದೀವಿ. ಹೆಂಗಸರು ಗರ್ಭಸಂಚಿ ಅವ್ರ ಬಾಡಿ ಏಜ್ ಆಗಿರ್ಬೋದು, ಆದರೆ ಮೊಟ್ಟೆ ಮತ್ತು ಭ್ರೂಣ ಏಜ್ ಆಗಿಲ್ಲ. ಸೊ ಅದನ್ನು ಯೂಸ್ ಮಾಡ್ಬೋದು. ಅವ್ರ ಮೆನೋಪಾಸ್ ಅಟೇನ್ ಆಗಿದ್ರೂ ಕೂಡ ನಾವು ಈಸ್ಟ್ರೋಜನ್ ಹಾರ್ಮೋನ್ ಕೊಟ್ಟು ಲೈನಿಂಗ್ ಪ್ರಿಪೇರ್ ಮಾಡಿ ಪ್ರೊಜೆಸ್ಟ್ರಾನ್ ಕೊಟ್ಟು ಆರ್ಟಿಫಿಷಿಯಲ್ಲಾಗೆ ನಾವು ಪ್ರೆಗ್ನೆನ್ಸಿ ಕ್ರಿಯೇಟ್ ಮಾಡಿ ಅದು ಫಸ್ಟ್ 3 ಮಂತ್ಸ್ ಮೇಂಟೈನ್ ಮಾಡಿದ್ರೆ ಸಾಕು ಹಾರ್ಮೋನ್ಸಲ್ಲಿ. ಆಮೇಲೆ ಯಾವುದೇ ಥರ ನ್ಯಾಚುರಲ್ ಪ್ರೆಗ್ನೆನ್ಸಿ ಹೇಗಿರುತ್ತೆ ಹಾಗೆ ಆಗೋಗುತ್ತೆ. ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಕವಿತಾ ಅಂತ ಹೊಸದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಮೇಡಮ್ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹಲೋ ಮೇಡಮ್ ಅವರೇ, ನಮಸ್ತೆ. ಹೇಳಿ ಕವಿತಾ. ನಮಸ್ತೆ ಮೇಡಮ್ ಅವರೇ, ನಾವು ಡೇಟ್ ಆಗೋದು ನಿಂತಿದ್ದೆ, ಈಗ 3 ವರ್ಷ ಐತೆ. ಹಂಗಾಗಿ ಏನು ಯಾಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಏನು ಅಂತ ಕೇಳಕ್ ಮಾಡಿದ್ವಿ. ನಿಮ್ಮ ವಯಸ್ಸು ಎಷ್ಟು ಕವಿತಾ? 42 ಮೇಡಮ್ ಅವರೇ. ಮಕ್ಕಳು ಇದ್ದಾರಾ? ಹ್ಞೂ, ಮಕ್ಳು ಇದ್ದಾರೆ ಮೇಡಮ್ ಅವರೇ. 40 ದಾಟಿದ ಮೇಲೆ ಮುಟ್ಟು ನಿತ್ತರೆ ಅದು ಸಾಮಾನ್ಯವಾಗಿ ನ್ಯಾಚುರಲ್ಲಾಗೆ ನಿಂತಿರ್ಬೋದು. ಆದರೆ ನಿತ್ತು 6 ತಿಂಗಳು ಆಗಿ ಅದಾದಮೇಲೆ ಮತ್ತೆ ಮತ್ತೆ ಬ್ಲೀಡಿಂಗ್ ಆಗೋದು, ಹೊಟ್ಟೆ ನೋವು ಬರೋದು, ಈ ಥರ ಆದರೆ ಒಂದು ಸತಿ ಚೆಕಪ್ ಮಾಡ್ಕೊಳೋದು ಒಳ್ಳೆಯದು. ಇಲ್ಲ ಏನೂ ಆಗ್ತಾ ಇಲ್ಲ, ಜಸ್ಟ್ ನಿಂತಿದೆ ಅಂದರೆ ಬಿಡ್ಬೋದಮ್ಮ. ಎಸ್, ಧನ್ಯವಾದ ಕವಿತಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿ ಈ ಪ್ರಿಸರ್ವೇಷನ್ ಮಾಡಿರುವಂಥದ್ದು ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಮಾತಾಡ್ತಾ ಇದ್ವಿ. ಸೊ ಇಂಥ ಕೇಸಲ್ಲಿ ಡಾಕ್ಟರ್, ಅಂದರೆ ಈಗ ತುಂಬ ಜನ ಹೆಂಗಿದ್ರೂ ನಾವು ಪ್ರಿಸರ್ವೇಷನ್ ಮಾಡಿದ್ದೀವಿ ಅಂದ್ಕೊಂಡು ನಿಶ್ಚಿಂತೆಯಿಂದ ಇರ್ಬೋದಾ ವರ್ಷಗಳ ಕಾಲ? ಇನ್ ಅದರ್ ವರ್ಡ್ಸ್, ಇದರ ಸಕ್ಸಸ್ ರೇಟ್ ಯಾವ ರೀತಿಯಾಗಿದೆ, ಎಷ್ಟು % ರಿಸಲ್ಟ್ಸ್ ಕೊಡುತ್ತೆ ಇದು ಅಂತ? ಈಗ ನಾವು ಎಗ್ ಫ್ರೀಸಿಂಗ್ ಅಂತ ಮಾಡಿದ್ರೆ ಅದು 10ರಿಂದ 15 ಮೆಚ್ಯೂರ್ ಮೊಟ್ಟೆಗಳು ಅಗತ್ಯ ಇರುತ್ತೆ ಒಂದು ಒಳ್ಳೆ ಸಕ್ಸಸ್ ರೇಟ್ ಕೊಡಲಿಕ್ಕೆ. ಸೊ ಅಷ್ಟು ಬೇಕು ಅಂದರೆ ಅದೇ ನಾವು ಹೆಣ್ಮಕ್ಳು ಒಂದು 28ರಿಂದ 33 ವಯಸ್ಸಿನ ಮಧ್ಯ ಬಂದು ಮಾಡಿಸ್ಕೊಂಡ್ರೆ ಒಂದು ಸೈಕಲಲ್ಲಿ ಇಷ್ಟು ಮೊಟ್ಟೆ ಸಿಕ್ಬಿಡತ್ತೆ. ಅದೇ 35 ದಾಟಿದ ಮೇಲೆ ನನಗೆ ಎಗ್ ಫ್ರೀಸಿಂಗ್ ಬೇಕು ಅಂತ ಬಂದಾಗ ಮೊಟ್ಟೆ ಕಮ್ಮಿ ಆಗಿರುತ್ತೆ, ಹುಳುಕ್ ಮೊಟ್ಟೆ ಜಾಸ್ತಿ ಆಗಿರುತ್ತೆ, ಮೆಚ್ಯೂರ್ ಮೊಟ್ಟೆ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಇರೋದಿಲ್ಲ. ಅವ್ರಿಗೆ 2ರಿಂದ 3 IVF ಸೈಕಲ್ ಬೇಕಾಗತ್ತೆ. 2-3 ಸಲ ಮೊಟ್ಟೆ ತೆಗೆದು ಅದರೊಳಗೆ ಆಯ್ಕೊಂಡು ಮೆಚ್ಯೂರ್ ಒಳ್ಳೆ ಮೊಟ್ಟೆಗಳನ್ನ ಫ್ರೀಸ್ ಮಾಡಿ ಇಡಬೇಕಾಗತ್ತೆ. ಅದನ್ನು ಫ್ಯೂಚರಲ್ಲಿ ಯೂಸ್ ಮಾಡೋದು, ಅವರಿಗೆ ಪಾರ್ಟ್ನರ್ ಸಿಕ್ಕಾಗ ಆ ಮೊಟ್ಟೆನ ಫ್ರೀಸಿಂಗಿಂದ ತೆಗೆದು ವೀರ್ಯಾಣು ಜೊತೆಗೆ ಕೂಡಿಸಿ ಭ್ರೂಣ ಮಾಡಿ ಅದನ್ನು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು. ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಸಕ್ಸಸ್ ರೇಟ್ ಅಂದರೆ ಏಜ್ ವೈಸ್ ಡಿಫ್ರೆಂಟ್ ಆಗುತ್ತೆ. ಈಗ ನಾವು ಆಲ್ಮೋಸ್ಟ್ 60 to 70% ಸಕ್ಸಸ್ ರೇಟ್ ಅಚೀವ್ ಮಾಡಿದ್ದೀವಿ ಪ್ರೆಗ್ನೆನ್ಸಿ ರೇಟ್ಸ್ ಫ್ರಮ್ ಎಂಬ್ರಿಯೋಸ್. ಆದರೆ 100% ಗ್ಯಾರಂಟಿ ಅನ್ನೋದು ಇರಲ್ಲ. ಸೈನ್ಸ್ ಇಲ್ಲಿವರೆಗೂ ಮುಂದೆ ಬಂದಿದೆ. ನಾವು ಅಂಡಾಶಯದಿಂದ ಮೊಟ್ಟೆ ತೆಗೆಯೋದು, ವೀರ್ಯಾಣು ಜೊತೆ ಕೂಡಿಸೋದು, ಭ್ರೂಣ ಮಾಡುವ ಕೆಲಸ ಮಾಡ್ಬೋದು. ಆದರೆ ಭ್ರೂಣ ಒಳಗೆ ಹಾಕಿದ ಮೇಲೆ ಅದು ತಾನೇ ಬೇರ್ ಬಿಟ್ಟು ಮಗುವಾಗಿ ಬೆಳಿಬೇಕು. ತಾಯಿಯ ಬಾಡಿ ಆ್ಯಂಡ್ ಗರ್ಭಸಂಚಿ ಪದರ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಅಲ್ಲಿ 30% ಪ್ರೆಗ್ನೆನ್ಸಿ ಅಲ್ಲಿ ಇರುತ್ತೆ. ಅದನ್ನು ನಾವು ಮಾಡ್ಯುಲೇಟ್ ಮಾಡೋಕ್ಕೆ ಬರಲ್ಲ. ಓಕೆ ಡಾಕ್ಟರ್, ಇನ್ನು ಜೀವನ ಶೈಲಿ ಬದಲಾಗಿದೆ, ಎಲ್ಲರೂ ಕೂಡ ಒಂದು ಸೇಫರ್ ಸೈಡ್ ಅಂತ ಈ ಒಂದು ಆಪ್ಷನನ್ನು ತಗೊಳ್ಬಹುದಾ, ಮಾಡಿಡ್ಬೋದಾ? ಅಂದರೆ ಎಲ್ರಿಗೂ ಮಾಡೋದಕ್ಕೆ ಇದು ಅಫೋರ್ಡೆಬಲ್ ಇದೆಯಾ ಅಂತ, ಮತ್ತು ಇದು ಇನ್ಶೂರೆನ್ಸ್ಗಳಲ್ಲೆಲ್ಲ ಕವರ್ ಆಗುತ್ತಾ? ಯಾಕೆಂದರೆ ಇದನ್ನು ಅನಾರೋಗ್ಯ ಅಂತ ಕನ್ಸಿಡರ್ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಇದೆ. ಈಗ ಇದು ಎಲ್ಲ ಸೈನ್ಸಲ್ಲಿ ಅಡ್ವಾನ್ಸ್ ಆಗಿದೆ ಅಂತ ಪ್ರತಿಯೊಬ್ಬರು ಇದನ್ನೇ ಮಾಡಬೇಕು ಅಂತಿಲ್ಲ. ನಾರ್ಮಲ್ಲಾಗಿ ಏನು ನಮ್ಮ ಲೈಫ್ ಸ್ಟೈಲ್ ಇದೆ, ನ್ಯಾಚುರಲ್ಲಾಗಿ ಪ್ರೆಗ್ನೆಂಟ್ ಆಗಿ ನಾವು 35 ಒಳಗೆ ಅದನ್ನು ಮುಗಿಸ್ಕೊಂಡ್ವಿ ಅಂದರೆ ಅದು ಬೆಸ್ಟ್ ಲೈಫ್ ಸ್ಟೈಲ್. ಆದರೆ ಹಲವಾರು ಕಾರಣದಿಂದ ಡಿಲೇ ಆಗ್ತಿದೆ ಅಂದರೆ ಈ ಆಪ್ಷನ್ ಗೊತ್ತಿರಬೇಕು, ಅವ್ರು ಮಾಡ್ಕೋಬಹುದು. ಇದ್ರ ಖರ್ಚು ಎಷ್ಟು ಬರುತ್ತೆ ಅಂತ ಅಂದರೆ ಎಗ್ ಅಥವಾ ಎಂಬ್ರಿಯೋ ಫ್ರೀಸ್ ಮಾಡಲಿಕ್ಕೆ 1.5 ರಿಂದ 2 ಲಕ್ಷ ಖರ್ಚು ಬರುತ್ತೆ.
ಆ್ಯಂಡ್ ಅದಾದಮೇಲೆ ಎವ್ರಿ 3 ಇಯರ್ಸ್ ಫ್ರೀಸಿಂಗ್ ಚಾರ್ಜಸ್ ಅಂತ ಪೇ ಮಾಡಬೇಕಾಗುತ್ತೆ. ಇದು ಕಾರ್ಪೊರೇಟ್ ಇನ್ಶೂರೆನ್ಸ್ಗಳಲ್ಲಿ ಕವರ್ ಆಗ್ತಾ ಇದೆ, ಆದರೆ ಹಲವಾರು ಇನ್ಶೂರೆನ್ಸ್ ಮ್ಯಾಟರ್ನಿಟಿನೇ ಕವರ್ ಮಾಡಲ್ಲ, ಪ್ರೈವೇಟ್ ಇನ್ಶೂರೆನ್ಸ್. ಅದೇ ಥರ ಫರ್ಟಿಲಿಟಿ ಕೂಡ ಕವರೇಜ್ ಇಲ್ಲ. ಸೊ ಅದನ್ನು ಅವರವರ ಇನ್ಶೂರೆನ್ಸ್ ಹೇಗಿದೆ ಹಾಗೆ ನೋಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ ನಿಮಗೆ. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಮಿಲನ್ ದಿ ಫರ್ಟಿಲಿಟಿ ಆ್ಯಂಡ್ ಬರ್ತಿಂಗ್ ಹಾಸ್ಪಿಟಲ್, ನಂಬರ್ 3, ಇ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು, ಕರ್ನಾಟಕ 560001. ದೂರವಾಣಿ ಸಂಖ್ಯೆ 9513310580. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.